ಗೌರಿ ಗಣೇಶ ಮೂರ್ತಿ ಮಾಡಲು ತವ್ರ ಮನೆಗೆ ಹೋಗಿದ್ದಕ್ಕೆ ಗೌರಿದೆ ತಪ್ಪು ಅಂತೇಳಿ ಮನೆಯವರೆಲ್ಲ ನಿಂದಿಸಿ ಗೌರಿಯನ್ನು ಮನೆಯಿಂದ ಆಚೆ ಹಾಕಲು ಮುಂದಾದ ದೀನಬಂಧು ಕುಟುಂಬ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ. ಹಾಗೆ ವಿಡಿಯೋ ಯಾವ ಥರ ಇರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಆ ವಿಡಿಯೋಗಳನ್ನು ನೋಡ್ಕೊಂಬನ್ನಿ. ಸೊ ಗೌರಿ ಬಂದುಬಿಟ್ಟು ಅವರ ತವ್ರ ಮನೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಗಣೇಶ ಮೂರ್ತಿನ ಮಾಡಿಬಿಟ್ಟು ಸಾಲ ತೀರಿಸಿ ಮನೆ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಸೊ ಅದಕ್ಕೆ ಗಣೇಶ ಮೂರ್ತಿ ಮಾಡೋದಕ್ಕೆ ಹೋಗಿ ಮಣ್ಣನ್ನೆಲ್ಲ ತೊಳೆದು ಮಣ್ಣನ್ನೆಲ್ಲ ಹದ ಮಾಡ್ತಿರ್ತಾಳೆ. ಸೊ ಆ ಸಿಚುವೇಶನ್ನ ಅನಿಕೇತ ಮತ್ತು ಚಂಚಲ ಕೆಟ್ಟದಾಗಿ ಉಪಯೋಗಿಸ್ಕೋಬೇಕು. ಗೌರಿಗೆ ಕೆಟ್ಟ ಹೆಸರು ಬರೋ ಥರ ಮಾಡಬೇಕು. ಅವಳನ್ನ ಮನೆಯವರೆಲ್ಲರೂ ಅವಳನ್ನ ಊರಾಗ ಅವರೇ ಮನೆಯಿಂದ ಆಚೆ ಹಾಕೋ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಕುತಂತ್ರ ಮಾಡಿಬಿಟ್ಟು ಗೌರಿ ಮಣ್ಣು ತುಳಿಯೋದು ವೀಡಿಯೋನ ಮಾಡಿಬಿಟ್ಟು ಬ್ರೇಕಿಂಗ್ ನ್ಯೂಸ್ ಮಾಡಿರ್ತಾರೆ. ನ್ಯೂಸ್ ಚಾನಲ್ ಅವ್ರಿಗೆಲ್ಲ ಕಳಿಸ್ಬಿಟ್ಟು ದೀನಬಂಧು ಮನೆತನದಿಂದ ಗೌರಿನ ಆಚೆ ಹಾಕಿದ್ದಾರೆ. ಸೊ ಅದಕ್ಕೆ ಅವಳು ಕೂಲಿ ಮಾಡ್ಕೊ ತಿಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ತುಂಬ ಕೆಟ್ಟದಾಗಿ ಪ್ರಚಾರ ಮಾಡಿರ್ತಾರೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಮನೆಗೆ ಬಂದಮೇಲೆ ವಿಷಯ ಗೊತ್ತಾಗುತ್ತೆ, ಈ ಥರ ನನ್ನ ಹೆಸರನ್ನ ಬಳಸ್ಕೊಂಡು ನನ್ನ ಗಂಡನ ಮನೆಯವ್ರಿಗೆ ಅವಮಾನ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೌರಿ ಇದ್ಬಿಟ್ಟು ಒಂದು ಪ್ರೆಸ್ ಮೀಟಿಂಗ್ನ ಕರೀತಾಳೆ. ಸೊ ಪ್ರೆಸ್ ಮೀಟಿಂಗ್ನ ಕರೆದಾಗ ಪ್ರೆಸ್ ಅವರೆಲ್ಲ ಬಂದುಬಿಟ್ಟು ಅದು ಗೌರಿನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಯಾಕೆ ಮಣ್ಣು ತುಳಿತಾ ಇದ್ರಿ, ನಿಮ್ಗೇನು ಬಂದಿದೆ, ನೀವು ಇಷ್ಟು ದೊಡ್ಡ ಮನೆತನದ ಸೊಸೆಯಾಗಿ ಈ ಥರ ಕೆಲಸ ಎಲ್ಲ ಯಾಕೆ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರೆಸ್ ಅವರು ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು ತಾಳ್ಮೆಯಿಂದ ಒಬ್ಬೊಬ್ಬರಿಗೂ ಅವ್ರವ್ರು ಕೇಳೋವಂತಹ ಪ್ರಶ್ನೆಗಳಿಗೆ ನಿಧಾನಕ್ಕೆ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳು ಹೇಳ್ತಾಳೆ, ಇವಾಗ ನೀವು ಪ್ರೆಸ್ ಮೀಟ್ ಮಾಡ್ತಿರೋ ಅಂಥ ಒಂದು ಲೇಡಿನ ಕೇಳ್ತಾಳೆ, ನೀವು ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಇದು ನನ್ನ ಪ್ರೊಫೆಷನ್ ಅಂತ. ಅದಕ್ಕೆ ಗೌರಿ ಇದ್ಬಿಟ್ಟು ಅದು ಕೂಡ ನನ್ನ ಪ್ರೊಫೆಷನ್ನೇ. ಸೊ ನೀವಿಲ್ಲಿ ಬಂದ್ಬಿಟ್ಟು ಮನೆ ಗಂಡ ಫ್ಯಾಮಿಲಿ ಎಲ್ಲನೂ ಬಿಟ್ಟು ಬಂದು ಕೆಲಸ ಮಾಡೋದು ಅದನ್ನು ನೀವು ಪ್ರೊಫೆಷನ್ ಅಂತ ಹೇಳ್ತೀರಾ. ಸೊ ನಾನು ಚಿಕ್ಕ ವಯಸ್ಸಿಂದ ಕಲ್ತಿರೋಂತಹ ವಿದ್ಯೆನ ಬಳಸ್ಕೊಂಡು ಹಣ ಸಂಪಾದನೆ ಮಾಡೋದು ಅದು ನನ್ನ ಪ್ರೊಫೆಷನ್ ಅಲ್ವಾ. ಅದನ್ನ ಯಾಕೆ ಇಷ್ಟು ಕೆಟ್ಟದಾಗಿ ಪ್ರಚಾರ ಮಾಡಿದ್ದೀರ. ನಾನು ಮಣ್ಣು ತುಳಿದಿದ್ದು ನಿಜ, ತವ್ರ ಮನೆಗೆ ಹೋಗಿದ್ದು ನಿಜ, ಮಣ್ಣು ತುಳಿದಿದ್ದು ನಿಜ, ಕೆಲಸ ಮಾಡಿದ್ದು ನಿಜಾನೇ. ಸೊ ನನ್ನ ಗಂಡನ ಮನೆಯವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ನನ್ನ ಗಂಡನ ಮನೆಯವರು ನಾನು ಕೇಳಿದ್ರೆ ಕೋಟಿಗಟ್ಟಲೆ ನನಗೂ ದುಡ್ಡು ಕೊಡ್ತಾರೆ, ನನ್ನ ತವ್ರ ಮನೆಗೆ ಸಹಾಯ ಮಾಡ್ತಾರೆ. ಬಟ್ ನನಗೆ ಆ ಥರ ಎಲ್ಲ ದುಡ್ಡು ತಗೊಂಡು ನನ್ನ ತವ್ರ ಮನೆಗೆ ಕೊಡೋದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕಲ್ತಿರೋ ಅಂತಹ ವಿದ್ಯೆನ ಕಲಾ ಸರಸ್ವತಿನ ನಾನು ಪೂಜಿಸೋ ಅಂಥವಳು. ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ಕಲ್ತಿರೋ ಅಂತಹ ವಿದ್ಯೆನ ಉಪಯೋಗಿಸ್ಕೊಂಡು ಸ್ವಾಭಿಮಾನದಿಂದ ನನ್ನ ತವ್ರ ಮನೆಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಗೌರಿ ಪ್ರೆಸ್ ಅವ್ರಿಗೆಲ್ಲರಿಗೂ ಉಲ್ಟಾ ಕ್ವಶನ್ ಕೇಳ್ತಾಳೆ. ಸೊ ಆಗ ಪ್ರೆಸ್ ಅವ್ರಿಗೆಲ್ರಿಗೂ ಒಂಥರ ಆಗೋಗ್ಬಿಡುತ್ತೆ. ಆಮೇಲೆ ಅವರಿಗೆ ಒಂಥರ ಮುಜುಗರ ಆಗೋ ಥರ ಆಗೋಗ್ಬಿಡುತ್ತೆ. ಆಮೇಲೆ ಗೌರಿ ಹೇಳ್ತಾಳೆ, ಸೊ ಇದರಲ್ಲಿ ನನ್ನ ಗಂಡನ ಮನೆಯವ್ರದ್ದು ಯಾವುದೇ ತಪ್ಪಿಲ್ಲ. ಅವರು ನನಗೆ ಈ ಕೆಲಸ ಮಾಡು ಅಂತಲೂ ಹೇಳಿಲ್ಲ, ಮಾಡಿಬಿಡ ಅಂತ ಕೂಡ ಹೇಳಿಲ್ಲ. ಸೊ ನಾನು ಹೋಗೋಕ್ಕೆ ಮುಂಚೆ ನನ್ನ ಗಂಡನಿಗೆ ಇನ್ಫಾರ್ಮ್ ಮಾಡಿಬಿಟ್ಟೆ ಹೋಗಿದ್ದೆ. ಸೊ ನನ್ನ ತವ್ರ ಮನೇಲಿ ಕಷ್ಟ ಇದೆ ಅಂತಂದಾಗ ಮನೆ ಮಗಳಾಗಿ ತವ್ರ ಮನೆ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು. ಸೊ ಹಾಗಾಗಿ ನಾನು ಈ ಕೆಲಸ ಮಾಡಿದ್ದೀನಿ. ಸೊ ಇದು ನಾನು ಹುಟ್ಟಿದಾಗಿಂದ ಕಲ್ತಿರೋ ಅಂತಹ ವಿದ್ಯೆ. ನನ್ನ ಗಂಡನ ಮನೆಯವರು ಕೂಡ ಕಲಾ ಸರಸ್ವತಿನ ಪೂಜಿಸುವಂಥವ್ರು. ಅವ್ರ ಹತ್ರ ಕೆಲಸ ಮಾಡ್ತಿರೋ ಅಂತಹ ಎಲ್ಲ ಎಂಪ್ಲಾಯೀಸ್ ಮಕ್ಕಳ ಜವಾಬ್ದಾರಿನ ತೊಗೊಂಡು ಅವ್ರ ಎಜುಕೇಷನ್ಗೆ ಹಣ ಸಹಾಯ ಕೂಡ ಮಾಡ್ತಾಯಿದ್ದಾರೆ. ಸೊ ನನ್ನ ಗಂಡನ ಮನೆಯವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ಏನಾದರೂ ಕೇಳಿದ್ರೆ ನನಗೆ ಸಹಾಯ ಮಾಡಲ್ಲ ಅಂತ ಅವ್ರೇನು ಹೇಳಿಲ್ಲ. ಸೊ ನನಗೆ ಕೇಳೋದಕ್ಕೆ ಇಷ್ಟ ಇಲ್ಲ. ಸೊ ಗಂಡನ ಮನೆಯಿಂದ ತೊಗೊಂಡೋಗಿ ತವ್ರ ಮನೆ ಉದ್ಧಾರ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಸ್ವಾಭಿಮಾನದಿಂದನೇ ಇದುವರೆಗೂ ಬಂದಿದ್ದೀನಿ. ಇನ್ನು ಮುಂದೆನೂ ಕೂಡ ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳ್ತಾ ಇರ್ತಾಳೆ. ಸೊ ಅದನ್ನು ಮನೆಯವರೆಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಚಂಚಲಾಗೆ ಶಾಕ್ ಹೋಗ್ಬಿಡುತ್ತೆ. ಇವಳಿಗೆ ಏನಾದರೂ ಮಾಡಿ ಮನೆಯಿಂದ ಆಚೆ ಹಾಕಬೇಕು, ಇವಳಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಏನೇ ಮಾಡಿದ್ರು ಏನಾದರೂ ಒಂದು ಸರಿ
ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಚಂಚಲ ಬೈಕೋತಾ ಇರ್ತಾಳೆ. ಆಮೇಲೆ ಸರಿತಾಗೂ ಅವಳು ಮಾತಾಡಿದ್ದು ಸರಿ ಅನಿಸುತ್ತೆ, ಬಟ್ ಆದ್ರೂ ಇವಾಗ ಬಿಟ್ಟರೆ ಮತ್ತೆ ಗೌರಿನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಚಂಚಲ ಏನು ಗೌರಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇದರಿಂದ ಗೌರಿ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ, ದೀನ ಬಂದು ಮನೆತನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಇದು ಗೌರಿ ಜೀವನದಲ್ಲಿ ಚಂಚಲ ಮತ್ತು ಅನಿಕೇತು ಮೋನಿಕಾ ಎಲ್ಲ ಸೇರಿಕೊಂಡು ಏನೇನೆಲ್ಲ ಕುತಂತ್ರಗಳನ್ನು ಮಾಡ್ತಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್.